ಆತ್ಮೀಯರೇ, ಶುಭವಾಗಲಿ ತಮಗೆ. ಸಿದ್ಧಾರೂಢರು ಜಾಗೃತ ದೇವರು. ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ. ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ. ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು. ಆತ್ಮೀಯರೇ, ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ. ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ. ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು. ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು. ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ. ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು. ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ. ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ. ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ. ಅದು 56ನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ. ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ. ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ. ಹಾಗಾದರೆ ದಿನಂಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ. ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ. ಈ ದಿನ ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ 14ನೇ ಅಧ್ಯಾಯವನ್ನು ಪಠಿಸೋಣ. ಹೇ ಸಿದ್ಧಾರೂಢ ಸದ್ಗುರುವೇ, ಎಲ್ಲ ಮುಮುಕ್ಷು ಜನರ ಪುಣ್ಯವು ಮುಶಿಯೊಳಗೆ ಹಾಕಿ ನಿನ್ನ ಈ ಪುಣ್ಯವ ಶರೀರವು ಎರೆಯಲ್ಪಟ್ಟಿತು. ನಿನಗೆ ಜನ್ಮ ಒಂದು ವೇಳೆ ಹೇಳುವುದಾದರೆ ಅದನ್ನು ಲೀಲೆಗೋಸ್ಕರವಾಗಿ ನೀನೆತ್ತುವಿ. ಕ್ಷಣ ಮಾತ್ರ ನಿನ್ನ ಸಂಗತಿಯಾದರೆ ತೀವ್ರವಾಗಿ ಭವಬಂಧವು ನಾಶವಾಗಿ ಅಂತರದಲ್ಲಿ ಬ್ರಹ್ಮವು ಪ್ರಕಟವಾಗುತ್ತದೆ. ಇಂಥ ಸದ್ಗುರುವಾದ ನಿನ್ನನ್ನು ವರ್ಣಿಸುವಾಗೆ ನನ್ನ ಮತಿಯು ಕುಂಠಿತವಾಗಿ ಎಲ್ಲೆಲ್ಲಿಯೂ ಸಾಗುವುದಿಲ್ಲ. ಏಕೆಂದರೆ ಈ ಜಗತ್ರಯದಲ್ಲಿ ನಿನ್ನ ಸಮಾನರು ಯಾರ್ಯಾರೂ ಇಲ್ಲವು. ತೀರ್ಥಕ್ಷೇತ್ರಾದಿಗಳಲ್ಲಿ ಮಾಡಿದ ಯಾವ ಫಲವು ಕಾಲಾಂತರದಲ್ಲಿ ಸಿಗುತ್ತದೆ. ಆದರೆ ನಿನ್ನ ದರ್ಶನದ ಫಲವು ತಾತ್ಕಾಲವೇ ಸಿಗುವುದೆಂದು ಶ್ರುತಿಗಳಲ್ಲಿ ಪ್ರಸಿದ್ಧವಾಗಿರುವುದು. ನಿನ್ನ ನಿರ್ಗುಣದೊಳಗೆ ಇದ್ದಿ ಎಂದರೆ ಭಕ್ತ ಜನರನ್ನು ಯಾರು ಉದ್ಧರಿಸಬೇಕು ಎಂದು ನೀನು ದೇಹಧಾರಿಯಾಗಿ ಬಂದಿರುವಿ. ಇಂಥ ನಿನ್ನ ಕಥೆಯು ಜಗತ್ರಯಕ್ಕೆ ಪಾವನವಾಗಿರುತ್ತದೆ. ಯಾವಾಗ ಭಕ್ತರಿಗೆ ಸಂಕಷ್ಟಗಳು ಬರುವವೋ ಆ ಕ್ಷಣವೇ ತಾನೇ ಸ್ವತಃ ಹೋಗಿ ಅದನ್ನು ಪರಿಹರಿಸಬೇಕೆಂಬ ನಿಶ್ಚಯವನ್ನು ಮಾಡಿ ದೇಹವನ್ನು ಧರಿಸಿಕೊಂಡು ಈ ದುಃಖಮಯವಾದ ಲೋಕಕ್ಕೆ ಬಂದಿರುತ್ತಿ. ಸಂಕಷ್ಟ ಬಂದಾಗ ನೀನು ಭಕ್ತರನ್ನು ರಕ್ಷಿಸುವಿ. ಆಮೇಲೆ ಅವರು ಪ್ರೇಮಯುಕ್ತರಾಗಿ ನಿನ್ನನ್ನು ಸೇವಿಸಲಿಕ್ಕೆ ಆದರವುಳ್ಳವರಾಗುವರು. ಅದರಿಂದ ಅವರು ಚಿತ್ತಶುದ್ಧಿಯನ್ನು ಹೊಂದಿ ಮುಂದೆ ಜ್ಞಾನಕ್ಕೆ ಅಧಿಕಾರಿಗಳಾಗುವರು. ಸದ್ಗುರು ಮಾತೆಯಾದ ನೀನು ದುರ್ಜನರಿಗೋಸ್ಕರ ಸಹ ತಾರಣೋಪಾಯವನ್ನು ಹುಡುಕಿರುತ್ತಿ. ಅವರ ಛಳನ ಮಾಡಿದರೆಂದರೆ ಅವರಿಗೆ ದಯೆ ತೋರಿಸಿ ನೀನು ಅವರನ್ನು ಉದ್ಧರಿಸುವಿ. ಇಂತಹ ದಯಾಳುವಾದ ಹೇ ಸದ್ಗುರುವೇ, ಭಕ್ತರ ಮೇಲೆ ಸದಾ ಕೃಪೆಯ ಛಾಯೆಯನ್ನು ಹಾಕಿ ನೀನು ಶ್ರಮ ಪರಿಹರಿಸುವಿ. ಹೇ ದೇವನೇ, ನಿನ್ನ ಕಥೆಯನ್ನು ಈಗ ನೀನೇ ನಿರೂಪಿಸುವಂತನಾಗು. ಸಮುದ್ರ ತೀರದಲ್ಲಿ ಕುಮಟೆ ಎಂಬ ನಗರವಿರುವುದು. ಅಲ್ಲಿ ಹರಿಹರನೆಂಬ ಒಬ್ಬ ಭಕ್ತನಿರುವನು. ಆತನು ಬಹು ದರಿದ್ರಾವಸ್ಥೆಯಲ್ಲಿ ಸಂಸಾರ ನಡೆಸುವನು. ಆತನ ಪತ್ನಿಯ ಹೆಸರು ಸರಸ್ವತಿ. ಆ ದಂಪತಿಗಳು ಬಹು ಪ್ರೇಮಯುಕ್ತರಾಗಿ ಕೃಷ್ಣನಾಮವನ್ನು ಜಪಿಸುತ್ತಾ ಪ್ರತಿನಿತ್ಯ ಶ್ರೀಪತಿಯನ್ನು ಭಜಿಸುತ್ತಿದ್ದರು. ನಿತ್ಯದಲ್ಲಿ ಭಜನೆ ಮತ್ತು ನಾಮಸ್ಮರಣೆ ಮಾಡುತ್ತಿರುವುದರಿಂದ ಅವರ ಚಿತ್ತವು ನಿರ್ಮಲವಾಗಿ ಅವರಿಗೆ ಮಹಾವೈರಾಗ್ಯ ಪ್ರಾಪ್ತಿಯಾಯಿತು ಮತ್ತು ಸಂಸಾರ ಕಾರ್ಯಗಳನ್ನು ಮಾಡುವುದರಲ್ಲಿ ಬಹು ಬೇಸರ ಪಡತೊಡಗಿದರು.
ಪ್ರಪಂಚದಲ್ಲಿ ಬಹು ದುಃಖವಾಗುವುದು ಎಂದು ಹೃದಯದಲ್ಲಿ ಬಹಳ ತಳಮಳಪಟ್ಟು ಏನು ಮಾಡಬೇಕೆಂದು ತಿಳಿಯದೆ, ಹೇ ಶ್ರೀಹರಿ, ನೀನೇ ನಮಗೆ ದುಃಖದಿಂದ ಬಿಡುಗಡೆ ಮಾಡು ಎಂದು ಪ್ರಾರ್ಥಿಸುತ್ತಿದ್ದರು. ಆ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರೆಂಬ ಯತೀಶ್ವರರು ಇರುವರು. ಸಾಕ್ಷಾತ್ ಪರಮೇಶ್ವರನೇ ನರರೂಪದಿಂದ ಬಂದಿರುವನೆಂದು ಅವರನ್ನು ಎಲ್ಲರೂ ಮನ್ನಿಸುವರು ಎಂಬ ಈ ವಾರ್ತೆಯು ಅವರಿಗೆ ಕೇಳಿ ಬಂತು. ಆಗ ಅತ್ಯಂತ ಹರ್ಷಚಿತ್ತರಾಗಿ ಕೂಡಲೇ ಹುಬ್ಬಳ್ಳಿಗೆ ಹೊರಟು ಹೋಗಬೇಕೆಂಬ ಕುತೂಹಲದಿಂದ ಎಲ್ಲ ಸಂಸಾರ ಭ್ರಾಂತಿಯನ್ನು ತ್ಯಜಿಸಿ ಹುಬ್ಬಳ್ಳಿಗೆ ಹೊರಟು ಬಂದರು. ಹುಬ್ಬಳ್ಳಿಗೆ ಬಂದು ಜನರಿಗೆ ವಿಚಾರಿಸುತ್ತಾರೆ, ಹೇ ಬಂಧುಗಳಿರ, ನಿರಾಭಿಮಾನತ್ವದಿಂದ ಶರಣು ಬಂದಿರುವ ದೀನ ಮತ್ತು ಅನಾಥರನ್ನು ಪಾಲಿಸುವಂಥ ಆ ಸಿದ್ಧರಾಯನು ಎಲ್ಲಿರುವನು ಎಂದಾಗ ಅವರು ಭಕ್ತ ಕಾಮ ಕಲ್ಪದ್ರುಮನಾಗಿಯೂ ಆತ್ಮರಾಮನಾಗಿಯೂ ಭವಶ್ರಮ ಪರಿಹಾರ ಮಾಡುವಂಥವನಾಗಿಯೂ ಇರುವ ಆತನು ಸಿದ್ಧಾಶ್ರಮದಲ್ಲಿರುವನು ಎಂದು ಹೇಳಿದರು. ಆ ಕೂಡಲೇ ಹರಿಹರ ಮತ್ತು ಸರಸ್ವತಿ ಅತ್ಯಂತ ಪ್ರೇಮ ಭರಿತರಾಗಿ ಸಿದ್ಧಾಶ್ರಮಕ್ಕೆ ಶೀಘ್ರವಾಗಿ ಬಂದು ಅಲ್ಲಿಯ ಶೋಭಾ ನೋಡಿ ಬಹು ಆನಂದಭರಿತರಾದರು. ಆ ಸದ್ಗುರು ರೂಪವು ಜ್ಞಾನ ತೇಜದಿಂದ ಪ್ರಕಾಶಮಾನವಾಗಿಯೂ ಅನುಪಮವಾಗಿಯೂ ದರ್ಶನ ಮಾತ್ರದಿಂದ ತ್ರಿತಾಪಗಳನ್ನು ಹರಣ ಮಾಡುವಂಥದ್ದಾಗಿಯೂ ಜನ್ಮಾಂತರಗಳಲ್ಲಿ ಮಾಡಿದಂಥ ಪಾಪವನ್ನು ಭಸ್ಮ ಮಾಡುವ ಸಾಮರ್ಥ್ಯ ಉಳ್ಳವನಂತಾಗಿರುವುದನ್ನು ಅವರು ನೋಡಿದರು. ಅತಿ ಸೋಜ್ವಲವಾದ ಮುಖಮುದ್ರೆಯುಳ್ಳ ಸಿದ್ಧಾರೂಢ ಸದ್ಗುರುಗಳನ್ನು ಕಂಡು ಆ ದಂಪತಿಗಳು ನೇತ್ರಗಳಿಂದ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಸಿದ್ಧಚರಣದಲ್ಲಿ ಮಸ್ತಕವನ್ನಿಟ್ಟರು. ಆಗ ಆ ಕರುಣಾಕರನು ಅವರನ್ನು ಎಬ್ಬಿಸಿ ಅವರ ಅನುಪಮ ಪ್ರೇಮರಸವನ್ನು ತಿಳಿದು ಹೃದಯದಲ್ಲಿ ದಯಾಭರಿತನಾಗಿ ಅವರನ್ನು ಕುರಿತು ಅನ್ನುತ್ತಾನೆ, ಹೇ ಪುಣ್ಯ ದಂಪತಿಗಳಿರ, ನೀವು ಎಲ್ಲಿಂದ ಆಗಮನ ಮಾಡಿದಿರಿ? ನಿಮ್ಮ ಅಪೇಕ್ಷೆ ಏನಿರುವುದು ಹೇಳಿರಿ. ಸದ್ಗುರುಗಳ ಮೃದು ವಚನವನ್ನು ಕೇಳಿ ಹರಿಹರನು ಅನ್ನುತ್ತಾನೆ, ಹೇ ದಯಾಘನರಾದ ಸದ್ಗುರುಡೆ, ನಿಮ್ಮ ದರ್ಶನದ ಉದ್ದೇಶವಾಗಿ ನಾವು ಧಾವಿಸಿ ಇಲ್ಲಿಗೆ ಬಂದಿರುವೆವು. ನಾವು ಸಂಸಾರದಲ್ಲಿ ಬಹಳ ತಾಪವನ್ನು ಹೊಂದಿ ಅದರೊಳಗಿಂದ ಬಿಡಿಸುವಂಥವರು ಯಾರನ್ನೂ ಕಾಣದೆ ದಯಾಳುಗಳು ನೀವಿದ್ದೀರೆಂಬ ವಾರ್ತೆಯನ್ನು ಕೇಳಿ ನಿಮ್ಮ ಚರಣಗಳಿಗೆ ಶರಣು ಬಂದಿರುತ್ತೇವೆ. ಸಂಸಾರವು ಬಹು ದುಃಖಮಯವಾಯಿತು. ಅದರೊಳಗಿಂದ ತಾರಣೋಪಾಯವು ಏನೂ ಕಾಣದೆ ದೃಢವಾಗಿ ನಿಮ್ಮ ಚರಣಗಳನ್ನು ಹಿಡಿದಿರುತ್ತೇವೆ. ಹೇ ಸದ್ಗುರು ಮಾತಾ, ನೀನೇ ನಮ್ಮನ್ನು ತಾರಿಸು. ಅವರ ಇಂಥ ಕರುಣಾವಚನವನ್ನು ಕೇಳಿ ಸದ್ಗುರುಗಳು ಅತ್ಯಂತ ಕೃಪೆಯಿಂದ ದ್ರವಿಸಿ, ಭಯಪಡಬೇಡಿರಿ ಎಂದು ಅವರಿಗೆ ಅಭಯ ವಚನವನ್ನು ದಯಪಾಲಿಸಿದರು. ಕೂಡಲೇ ದಂಪತಿಗಳು ಬಹು ಆನಂದಯುಕ್ತರಾಗಿ ಅಂದಿನಿಂದ ಸದ್ಗುರು ಆಜ್ಞೆಯಿಂದ ಮಠದಲ್ಲೇ ಇರುತ್ತಿದ್ದು ದೇಹಾಭಿಮಾನವನ್ನು ಬಿಟ್ಟು ಅನನ್ಯ ಭಾವದಿಂದ ಗುರುಸೇವೆಯನ್ನು ಮಾಡುತ್ತಿದ್ದರು. ನಿತ್ಯದಲ್ಲಿಯೂ ವೇದಾಂತ ಶ್ರವಣ ಮಾಡುತ್ತಿದ್ದು ಅವರ ಚಿತ್ತಕ್ಕೆ ಶಾಂತಿ ಲಭಿಸಿತು. ಉದರ ನಿರ್ವಾಹಾರ್ಥವಾಗಿ ಅವರು ಭಿಕ್ಷಾಟನವನ್ನು ಅವಲಂಬಿಸಿದರು. ಅವರ ಅದ್ಭುತ ಪ್ರೇಮವನ್ನು ನೋಡಿ ಜನರೆಲ್ಲ ಆಶ್ಚರ್ಯಭರಿತರಾಗಿ ಅವರಿಗನ್ನುತ್ತಾರೆ, ನೀವು ಧನ್ಯರು ಧನ್ಯರು, ಆ ಸಿದ್ಧ ದಯಾಗನನ ಕೃಪೆಯನ್ನು ಸಂಪಾದಿಸಿಕೊಂಡಿರಿ. ಈ ಪ್ರಕಾರ 1 ವರ್ಷವಾಯಿತು. ಸದ್ಗುರುವಿನ ಪ್ರೇಮವು ಆಂತರ್ಯದಲ್ಲಿ ಪೂರಿತವಾಗುವಂಥದ್ದಾಯಿತು. ಈ ಸಮಯದಲ್ಲಿ ಆ ದಂಪತಿಗಳಿಗೆ ಕುಮಟಿಗೆ ಹೋಗಿ ಬರುವ ಒಂದು ಅನಿವಾರ್ಯ ಕಾರ್ಯವು ಬಂದೊದಗಿತು. ಆಗ ಸದ್ಗುರು ವಿರಹವಾಗುವುದೆಂದು ತಿಳಿದು ಬಹು ತಳಮಳಿಸತೊಡಗಿದರು. ನೇತ್ರಗಳಿಂದ ದಳದಳನೆ ಆಶ್ರುಗಳು ಸುರಿಯುತ್ತಿದ್ದವು. ಸಿದ್ಧ ಸದ್ಗುರುಗಳ ಸಮೀಪ ಬಂದು, ಹೇ ದಯಾನಿಧಿ, ನಮಗೆ ತೀವ್ರವಾಗಿ ಹಿಂತಿರುಗಿ ಕರೆಸಿಕೊಳ್ಳಿರಿ ಎಂದು ದೈನ್ಯ ಭಾವದಿಂದ ಪ್ರಾರ್ಥಿಸಿದರು. ಹಾಗೆ ಸದ್ಗುರುಗಳು ಅನ್ನುತ್ತಾರೆ, ನೀವು ಮನಸ್ಸಿನಲ್ಲಿ ಏನೇನೂ ಚಿಂತೆ ಮಾಡಬೇಡಿರಿ. ಗುರುಚಿಂತನ ಅಖಂಡವಾಗಿ ಮಾಡುತ್ತಿದ್ದರೆ ನಿಮಗೆ ಮಾರ್ಗದಲ್ಲಿ ಏನೇನೂ ಭಯವಿರಲಾರದು. ನಾನು ಯಾವಾಗಲೂ ನಿಮ್ಮ ಬೆನ್ನಿಗಿರುವೆನೆಂದು ನೀವು ಹೃದಯದಲ್ಲಿ ದೃಢವಾಗಿ ನಂಬಿರಿ ಮತ್ತು ನಿರ್ಭಯ ಚಿತ್ತರಾಗಿ ಹಗಲು ರಾತ್ರಿ ನಾಮ ಜಪವನ್ನು ಮಾಡುತ್ತಾ ನಡೆಯಿರಿ. ಸದ್ಗುರು ವಚನವನ್ನು ಕೇಳಿ ಆ ದಂಪತಿಗಳು ಅತ್ಯಾನಂದ ಭರಿತರಾಗಿ ಸದ್ಗುರು ಚರಣಗಳಿಗೆ ಮಸ್ತಕವನ್ನಿಟ್ಟು ಕುಮಟಿಗೆ ಹೋಗುವ ರಸ್ತೆಯ ಮೇಲೆ ನಡೆದು ಹೋದರು. ರಸ್ತೆ ಹಿಡಿದು ಹೋಗುವಾಗೆ ಸದ್ಗುರು ನಾಮವನ್ನು ಬಹು ಪ್ರೇಮದಿಂದ ಉಚ್ಚರಿಸುತ್ತಿದ್ದರು ಮತ್ತು ಆಗಾಗ ಸದ್ಗುರು ಕಥೆಗಳನ್ನೇ ವರ್ಣಿಸುತ್ತಾ ಅಷ್ಟಭಾವಗಳನ್ನು ಹೊಂದಿ ನೇತ್ರಗಳು ಆಶ್ರುಪೂರ್ಣವಾಗಿ ಸದ್ಗುರು ಮೂರ್ತಿಯನ್ನು ಚಿಂತಿಸುತ್ತಾ ನಡೆಯುತ್ತಿದ್ದರು. ಹೀಗೆ ಹೋಗುತ್ತಿರುವಾಗ ಮುಂದೆ ಮಹಾ ಅರಣ್ಯವು ಪ್ರಾಪ್ತವಾಯಿತು. ರಸ್ತೆಯ 2 ಪಾರ್ಶ್ವಗಳಲ್ಲಿ ಘನವೃಕ್ಷಗಳು ಬೆಳೆದು ನಿಂತಿದ್ದಕ್ಕಾಗಿ ಹಗಲಿನಲ್ಲಿ ಅಂಧಕಾರವು ತುಂಬಿತು. ಮಾರ್ಗದ ಮೇಲೆ ಕಿಂಚಿತ್ ಪ್ರಕಾಶ ಬೀಳುತ್ತಿತ್ತು. ಅರಣ್ಯದೊಳಗಿಂದ ಮೃಗು ಪಕ್ಷಾದಿಗಳು ಭಯಂಕರವಾದ ಘೋಷವು ಕೇಳಿಸುತ್ತಿತ್ತು.
ಆದರೆ ಭಜನವನ್ನು ನಡೆಯುತ್ತಿದ್ದ ಆ ದಂಪತಿಗಳ ಮನಸ್ಸು ನಿರ್ಭಯವಾಗಿತ್ತು. ಈ ಪ್ರಕಾರ ಅವರು ಹೋಗುತ್ತಿರುವಾಗ ಹರಿಹರನು ಏನೋ ನಿಮಿತ್ತದಿಂದ ಹಿಂದುಳಿದನು. ಆತನ ಪತ್ನಿಯು ಮುಖದಿಂದ ನಾಮವನ್ನು ಉಚ್ಚರಿಸುತ್ತಾ ಶರೀರ ವಿಸ್ತೃತಿಯನ್ನು ಹೊಂದಿದವಳಾಗಿ ನೆಟ್ಟಗೆ ಮುಂದೆ ನಡೆದಳು. ಅಷ್ಟರೊಳಗೆ ಪಾರ್ಶ್ವದ ಕಂಠಿಯೊಳಗಿಂದ ಒಂದು ಮಹಾವ್ಯಾಘ್ರವು ತುಸು ಅಂತರದಲ್ಲಿ ಸರಸ್ವತಿಯ ಮುಂದೆ ಬಂದು ನಿಂತು ಆಕೆಯನ್ನು ನೋಡುತ್ತಿತ್ತು. ಸರಸ್ವತಿಗೆ ದೇಹ ಭಾನವಿದ್ದಿಲ್ಲ. ಒಮ್ಮೆ ಅಕಸ್ಮಾತ್ ಮುಂದೆ ನೋಡಿದಳು ಮತ್ತು ಕ್ಷಣ ಮಾತ್ರ ತಟಸ್ಥಳಾದಳು. ಕೂಡಲೇ ಆ ವ್ಯಾಘ್ರವು ಮಹಾಗರ್ಜನೆ ಮಾಡಿತು. ಆ ಗರ್ಜನೆಯು ವನದಲ್ಲೆಲ್ಲ ಪ್ರತಿಧ್ವನಿಯಾಗುತ್ತಾ ತುಂಬಿತು. ಅದನ್ನು ಕೇಳಿ ಆ ಅಬಲೆಯು ತರತರನೆ ನಡುಗಿದಳು ಮತ್ತು ಸದ್ಗುರುವಿನ ಸ್ಮರಣೆ ಮಾಡುವಂಥವಳಾದಳು. ಆ ಹುಲಿಯಾದರೂ ಜಿಗಿಯುತ್ತಾ ಬಂದು ಆಕೆಗೆ ಸಮೀಪಿಸಿತು. ಇನ್ನೊಮ್ಮೆ ಜಿಗಿದು ಆಕೆಯ ಮೇಲೆ ಬೀಳುತ್ತಿತ್ತು. ಅಷ್ಟರಲ್ಲಿ ಆಕೆಯು, ಸಿದ್ಧಾರೂಢ, ಓಡಿ ಬಂದು ನನ್ನನ್ನು ರಕ್ಷಿಸು ಎಂದು ಚೀರಿದಳು. ಕೂಡಲೇ ಆ ಸದ್ಗುರುನಾಥನು ಪ್ರಕಟನಾಗಿ ಆಕೆಯ ಬೆನ್ನ ಹಿಂದೆ ನಿಂತು ಒಂದು ಹಸ್ತವನ್ನು ಬೀಳುವಂಥ ಸರಸ್ವತಿಯ ಹೆಗಲ ಮೇಲಿಟ್ಟು ಆಕೆಯನ್ನು ಆಧರಿಸಿ ಹಿಡಿದು, ನೀನು ಭಯಪಡಬೇಡವೆಂದು ಹೇಳಿದನು. ಮತ್ತೊಂದು ಹಸ್ತವನ್ನು ಎತ್ತಿ ವ್ಯಾಘ್ರಕ್ಕೆ ನಿಲ್ಲು ಅನ್ನಲಾಗಿ ಆ ವ್ಯಾಘ್ರವು ಆ ದಿವ್ಯ ಪುರುಷನನ್ನು ನೋಡಿ ತತ್ಕಾಲಕ್ಕೆ ನೆಲಕ್ಕೆ ಬಿದ್ದು ಮೂರ್ಛೆ ಹೊಂದಿತು. ಅಷ್ಟರಲ್ಲಿ ಹರಿಹರನು ಸಮೀಪ ಬಂದು ನೋಡಲು ಪ್ರತ್ಯಕ್ಷ ಸದ್ಗುರುವು ನಿಂತದ್ದನ್ನು ಕಂಡು, ಹೇ ದೀನನಾಥ ಸಿದ್ಧರಾಯನೇ, ನಮ್ಮನ್ನು ಸಂಕಷ್ಟದಲ್ಲಿ ರಕ್ಷಿಸಿದಿ ಅಂದನು. ಸರಸ್ವತಿಯಾದರೂ ದೇಹ ಸ್ವಭಾವವಾದ ಭಯದಿಂದ ಮೂರ್ಛಾಗತಳಾಗಿ ಬೀಳುವಷ್ಟರಲ್ಲಿ ಸಿದ್ಧರು ಆಕೆಯ ಹೆಗಲಿಗೆ ಹಿಡಿದು ಆಧರಿಸಿದರು. ಸರಸ್ವತಿಯು ಆಗ ತಿರುಗಿ ಸತೇಜ ಸದ್ಗುರು ಮೂರ್ತಿಯನ್ನು ನೋಡಿ ಗದ್ಗದಿತಳಾದಳು. ದಂಪತಿಗಳಿಬ್ಬರೂ ಆಶ್ರುಧಾರೆಗಳು ಸುರಿದವು. ಅವರಂದದ್ದು, ಹೇ ಕರುಣಾಕರನೇ, ಸಂಕಷ್ಟದಲ್ಲಿ ಪ್ರಾಪ್ತನಾದಿ ಈ ನಮ್ಮ ಶರೀರಗಳನ್ನು ನಿನ್ನ ಮೇಲಿಂದ ನಿವಾಳಿಸಿ ಚೆಲ್ಲುವೆವು. ನಿನ್ನನ್ನು ಹುಬ್ಬಳ್ಳಿಯಲ್ಲಿ ಬಿಟ್ಟು ಬಂದಿದ್ದೆವು. ನೀವು ಇಷ್ಟು ದೂರ ಹೇಗೆ ಒಮ್ಮಿಂದೊಮ್ಮೆ ಪ್ರಾಪ್ತನಾದಿ ತಂದೆಯೇ? ನಮ್ಮ ಸಂಕಟ ಕಾಲದಲ್ಲಿ ನೀನು ಧಾವನ ಮಾಡಿದಿ. ಹೇ ದಯಾವಂತನೇ, ಭಾವಿಕ ದಂಪತಿಗಳ ಈ ಭಾಷಣವನ್ನು ಕೇಳಿ ಆ ದಯಾಘನನಾದ ಸದ್ಗುರು ಗದ್ಗದಿತನಾಗಿ, ನಿಮ್ಮ ಸಮೀಪದಲ್ಲಿ ನಾನಿರುವೆನೆಂದು ನಿಮಗೆ ವಚನ ಕೊಟ್ಟಿದ್ದೇನು. ಎಲ್ಲೆಲ್ಲಿ ನನ್ನ ಭಕ್ತರಿರುವರೋ ಅವರ ಹಿಂದೆ ಮುಂದೆ ನಾನು ಸದಾ ಕಾಲದಲ್ಲಿ ಇರುವೆನು. ಯಾರು ನನ್ನ ನಾಮಸ್ಮರಣೆಯಲ್ಲಿಯೇ ಅಖಂಡರಿತರಾಗಿರುವರೋ ಅವರ ಸಲುವಾಗಿ ನಾನು ಯಾವಾಗಲೂ ಚಿಂತೆ ಮಾಡಿರುತ್ತೇನೆ. ನೀವು ಏನೇನು ಭಯಪಡಬೇಡಿರಿ ಎಂದು ಸದ್ಗುರುಗಳು ಅನ್ನುವಾಗ ಆ ವ್ಯಾಘ್ರವು ಮೆಲ್ಲಗೆ ಚೇತರಿಸಿ ಎದ್ದು ಅವರ ಕಡೆಗೆ ಬರತೊಡಗಿತು. ಅದನ್ನು ನೋಡಿ ಆ ದಂಪತಿಗಳಿಬ್ಬರು ಹೆದರಿ ಸಿದ್ಧರ ಪೃಷ್ಠಭಾಗದಲ್ಲಿ ಹೋಗಿ ನಿಂತುಕೊಂಡರು. ಸದ್ಗುರುಗಳಾದರೂ ಹುಲಿಯ ಸಮೀಪ ಹೋಗಿ ಅದರ ಬೆನ್ನ ಮೇಲೆ ಚಪ್ಪರಿಸಿದರು. ಆ ಕೂಡಲೇ ಅದು ನಾಯಿಯಂತೆ ದೀನಭಾವದಿಂದ ಸಿದ್ಧರ ಪಾದಕ್ಕೆ ಬಿತ್ತು. ಇದನ್ನು ನೋಡಿ ಆಶ್ಚರ್ಯಪಟ್ಟ ಆ ದಂಪತಿಗಳು ಆ ಭಯವನ್ನು ಬಿಟ್ಟು ಮುಂದೆ ಬಂದರು. ಆಗ ಸಿದ್ಧರಾಜರು ಆ ಹುಲಿಯ ಕಿವಿಯಲ್ಲಿ ಏನೋ ಉಸುರಿದರು. ಕೂಡಲೇ ಆ ವನಚರವು ಎದ್ದು ಹುಂಕಾರ ಕೊಟ್ಟು ವನದೊಳಗೆ ಹೊರಟು ಹೋಯಿತು. ನಂತರ ಸಿದ್ಧರು ಬಹುಕೃಪೆಯಿಂದ ಆ ದಂಪತಿಗಳಿಗೆ ಪುನಃ ಆಶ್ವಾಸನವನ್ನು ಕೊಟ್ಟು ಕೆಲವು ಹೆಜ್ಜೆ ಅವರು ಕೂಡ ನಡೆಯುತ್ತಾ ಅಕಸ್ಮಾತ್ತಾಗಿ ಅದೃಶ್ಯರಾದರು. ದಂಪತಿಗಳಾದರೂ ತಮಗೆ ಸದ್ಗುರುಗಳು ಬಂದು ರಕ್ಷಣೆ ಮಾಡಿದ್ದನ್ನು ಪುನಃ ಪುನಃ ಸ್ಮರಿಸುತ್ತಾ ಆನಂದಭರಿತರಾಗಿ ಆ ಯೋಗೀಶನನ್ನೇ ಹೃದಯದೊಳಗೆ ಧರಿಸಿಕೊಂಡು ಸಾವಕಾಶ ನಡೆಯುತ್ತಾ ತಕ್ಕ ಕಾಲದಲ್ಲಿ ಕುಮಟೆಗೆ ಪ್ರಾಪ್ತರಾದರು. ಅಲ್ಲಿ ತಮ್ಮ ಕಾರ್ಯವನ್ನು ತೀವ್ರವಾಗಿ ಮುಗಿಸಿ ಮರಳಿ ಹುಬ್ಬಳ್ಳಿ ಕಡೆಗೆ ಪ್ರಯಾಣ ಮಾಡುತ್ತಾ ಪೂರ್ವದಲ್ಲಿ ವ್ಯಾಘ್ರ ದರ್ಶನವಾದ ಸ್ಥಾನಕ್ಕೆ ಬಂದರು. ಆ ಸಮಯದಲ್ಲಿ ತಮ್ಮ ಮುಂದೆಯೇ ರಸ್ತೆಯ ಮೇಲೆ ಅದೇ ವ್ಯಾಘ್ರವನ್ನು ಕಂಡರು. ಆದರೆ ಅದರಲ್ಲಿ ಮೊದಲಿನ ಉಗ್ರ ಲಕ್ಷಣಗಳಿರಲಿಲ್ಲ. ಇವರನ್ನು ಕಂಡ ಕೂಡಲೇ ನಮ್ರ ಭಾವದಿಂದ ಭೂಮಿಯ ಮೇಲೆ ಸುಮ್ಮನೆ ಬೀಳುವಂಥದ್ದಾಯಿತು. ಆ ವ್ಯಾಘ್ರನನ್ನು ನೋಡಿ ಸಂಶಯಯುಕ್ತರಾಗಿ ಆ ದಂಪತಿಗಳು ನಿಂತರು. ಹುಲಿಯು ಏಳದಿರುವುದನ್ನು ನೋಡಿ ಮೆಲ್ಲಗೆ ಮುಂದೆ ಹೆಜ್ಜೆ ಇಡುವಾಗೆ ಆ ವ್ಯಾಘ್ರವು ದೀನಭಾವದಿಂದ ಅವರ ಕಡೆಗೆ ನೋಡುತ್ತಿತ್ತು. ಆಗ ಹರಿಹರನು ಪತ್ನಿಯನ್ನು ಕುರಿತು, ಈ ವ್ಯಾಘ್ರದಲ್ಲಿ ದುಷ್ಟ ಲಕ್ಷಣಗಳು ಕಾಣಿಸುವುದಿಲ್ಲ. ಆದರೂ ಏನು ಮಾಡಿತು ತಿಳಿಯಲಾಗದು. ಸದ್ಗುರುವೇ ನಮ್ಮನ್ನು ರಕ್ಷಿಸಬೇಕು ಎಂದು ಅವರಿಬ್ಬರು ವ್ಯಾಘ್ರದ ಸಮೀಪಕ್ಕೆ ಬಂದರು. ಸಮೀಪ ಬಂದ ಕೂಡಲೇ ಹುಲಿ ಶಾಂತ ರೂಪದಿಂದಿತ್ತು. ಅವರ ಮುಂದೆ ನಡೆಯತೊಡಗಿತು. ಕೆಲವು ಹೊತ್ತಿನವರೆಗೆ ಅವರ ಮುಂದೆ ಮುಂದೆ ನಡೆಯುತ್ತಾ ಆ ಹುಲಿಯು ಪುನಃ ಆ ದಂಪತಿಗಳ ಪಾದಕ್ಕೆರಗಿ ಅರಣ್ಯದೊಳಗೆ ಹೋಯಿತು. ಆಗ ಅವರು ನಿಶ್ಚಿಂತರಾದರು ಮತ್ತು ಮನಸ್ಸಿನಲ್ಲಿ
ಬಹಳ ಆಶ್ಚರ್ಯಪಟ್ಟು ಸದ್ಗುರು ಮಹಿಮೆ ವರ್ಣಿಸಲ ಸಾಧ್ಯವೆಂದು ಅಂದುಕೊಂಡು ಹುಬ್ಬಳ್ಳಿಗೆ ಬಂದು ಮುಟ್ಟಿ ಸಿದ್ಧಾಶ್ರಮಕ್ಕೆ ಬಂದರು. ಸದ್ಗುರುಗಳಿಗೆ ಭೇಟಿಯಾಗಿ ಆತನ ಚರಣಗಳ ಮೇಲೆ ಮಸ್ತಕವನ್ನಿಟ್ಟು ಅನ್ನುತ್ತಾರೆ, ಹೇ ಭಕ್ತ ಸಖನೇ, ಧನ್ಯ ಧನ್ಯನು. ಭಕ್ತರ ರಕ್ಷಣಾರ್ಥವಾಗಿ ನೀನು ಯಾವಾಗಲೂ ಎಚ್ಚರವಾಗಿರುವಿರಿ. ವಿಚಾರಿಸಿ ನೋಡಿದರೆ ನೀನು ಇಲ್ಲೇ ಇದ್ದಿ. ಆದರೆ ಅರಣ್ಯದಲ್ಲಿ ಯಾವಾಗ ವ್ಯಾಘ್ರವು ಸರಸ್ವತಿಯ ಮೇಲೆ ಹಾರಲಿಕ್ಕೆ ಬಂತು, ಆಗ ರಕ್ಷಿಸಲಿಕ್ಕೆ ನೀನು ಅಲ್ಲಿ ಪ್ರಕಟನಾದಿ. ಇದನ್ನು ಕೇಳಿ ಸದ್ಗುರುನಾಥನು ಅವರಿಗೆ ಆಜ್ಞಾಭಾವವನ್ನು ತೋರಿಸಿ ನಡೆದ ವರ್ತಮಾನಕ್ಕೆ ಕೇಳಿದರು. ಹರಿಹರನು ಅರಣ್ಯದಲ್ಲಿ ನಡೆದ ಅಪೂರ್ವ ಚರಿತ್ರೆಯನ್ನು ನಿವೇದಿಸಿದನು. ಅದನ್ನು ಕೇಳಿದ ಭಕ್ತ ಜನರೆಲ್ಲ ಆಶ್ಚರ್ಯಚಕಿತರಾದರು. ಸಿದ್ಧರಂದರು, ಸದ್ಗುರು ಭಾವವು ಯಾವಾಗಲೂ ಸತ್ಯವಾಗಿ ತಾರಕವಾಗಿರುತ್ತದೆ. ಏಕೆಂದರೆ ಆ ಸಮರ್ಥನಾದ ಸದ್ಗುರುವು ಭಕ್ತ ಕಾರ್ಯದಲ್ಲಿ ಸರ್ವದಾ ಜಾಗೃತನಾಗಿರುತ್ತಾನೆ. ಈ ವಚನವನ್ನು ಕೇಳಿದವರೆಲ್ಲ ಜಯ ಜಯಕಾರ ಮಾಡಿ ಸದ್ಗುರುವಿನ ಮಹಿಮೆ ವರ್ಣಿಸಲು ಅಶಕ್ಯವು, ಆತನ ಕೀರ್ತಿಯಿಂದ ಚರಾಚರವು ತುಂಬಿರುತ್ತದೆ ಎಂದು ಅನ್ನುವಂಥವರಾದರು. ಅಂದಿನಿಂದ ಆ ದಂಪತಿಗಳು ಸುಖದಿಂದ ಸದ್ಗುರುಗಳ ಚರಣ ಸನ್ನಿಧಿಯಲ್ಲೇ ಇರತೊಡಗಿದರು. ಹೇ ಶ್ರೋತಾ ಜನರುಗಳಿರ, ತ್ರಿಜಗತ್ತಿನೊಳಗೆ ಪವಿತ್ರವಾದ ಈ ಕಥೆಯನ್ನು ನೀವು ಸಂಪೂರ್ಣವಾಗಿ ಕೇಳುವಂಥವರಾದಿರಿ. ಶ್ರೀ ಸಿದ್ಧಾರೂಢರಂಥ ಅವತಾರ ಪುರುಷರ ಚರಿತ್ರವು ಸರ್ವದಾ ಅಧ್ಯಾತ್ಮ ವಿಚಾರಕ್ಕೂ ಸಮ್ಮತವಾಗಿರುತ್ತದೆ. ಏಕೆಂದರೆ ಸಗುಣದಲ್ಲಿಯೂ ನಿರ್ಗುಣದಲ್ಲಿಯೂ ಅವರ ಲಕ್ಷ್ಯವಿದ್ದು ಅವರ ವರ್ತನವು ಉಭಯಾತ್ಮಕವಾಗಿರುವುದು. ಸಗುಣ ಚರಿತ್ರವು ಶ್ರವಣ ಮಾಡಿದ ಮಾತ್ರದಿಂದ ಕೂಡಲೇ ಚಿತ್ತಕ್ಕೆ ಶಾಂತಿ ಉಂಟಾಗುತ್ತದೆ. ಆದರೆ ಮುಮುಕ್ಷು ಜನರ ಸಲುವಾಗಿ ನಿರ್ಗುಣ ಲಕ್ಷ್ಯಾರ್ಥವು ಹೇಳಲೇಬೇಕಾಗಿರುತ್ತದೆ. ಆದ್ದರಿಂದ ಸಜ್ಜನರಾದ ನೀವು ಈ ಕಥೆಯ ಲಕ್ಷ್ಯಾರ್ಥದ ಕಡೆಗೆ ಲಕ್ಷ್ಯ ಕೊಡಬೇಕು. ಅಂತಹ ಲಕ್ಷ್ಯಾರ್ಥವನ್ನು ಶ್ರವಣ ಮಾಡುವುದರಿಂದ ಚಿತ್ತವು ಮಲರಹಿತವಾಗಿ ಅಂತರದಲ್ಲಿ ಜ್ಞಾನಜ್ಯೋತಿಯು ಪ್ರಕಟವಾಗುವುದು. ತೀವ್ರ ವೈರಾಗ್ಯ ಮತ್ತು ವಿಮಲ ಶಾಂತಿ ಎಂಬವೇ ಆ ದಂಪತಿಗಳು. ಇವರು ಸಿದ್ಧ ಸದ್ಗುರುವಿನ ಆಜ್ಞೆಯಂತೆ ಭವಾರಣ್ಯದೊಳಗೆ ಹೋಗುತ್ತಾರೆ. ಅವರು ಅಲ್ಲಿ ಸುಖದಿಂದ ಸಂಚರಿಸುತ್ತಿರುವಾಗ ಕ್ರೋಧವೆಂಬ ವ್ಯಾಘ್ರವು ಅಕಸ್ಮಾತ್ತಾಗಿ ಎದ್ದು ಆ ಶಾಂತಿಯನ್ನು ನುಂಗಲಿಕ್ಕೆ ನೋಡುವಾಗ ಶಾಂತಿಯು ಸದ್ಗುರುನಾಥನ ಸ್ಮರಣೆಯನ್ನು ಮಾಡುವಂಥವಳಾದಳು. ತತ್ಕಾಲವೇ ಸದ್ಗುರುವು ಹೃದಯದಲ್ಲಿ ಪ್ರಕಟನಾದನು ಮತ್ತು ಅದೇ ಕ್ಷಣದಲ್ಲಿ ಕ್ರೋಧವು ಶಾಂತವಾಯಿತು. ಈ ಪ್ರಕಾರ ಸದ್ಗುರುವು ಅವರನ್ನು ರಕ್ಷಿಸಿ ಮುಂದೆ ಆತ್ಮಸುಖದ ಕಡೆಗೆ ಕಳುಹಿಸುವಂಥವನಾದನು. ಆತ್ಮಾನುಭವ ಒಮ್ಮೆ ಆದ ಮೇಲೆ ಭವಾರಣ್ಯದಲ್ಲಿ ಸಂಚರಿಸಿದರೂ ಕ್ರೋಧ ಬಂತೆಂದರೆ ಅದು ಶಾಂತ ರೂಪದಿಂದ ಇದ್ದು ತನ್ನ ಸಂಗತಿಯಿಂದ ಪರಮಾರ್ಥಕ್ಕೆ ಬರುವ ವಿಘ್ನಗಳನ್ನು ನಿವಾರಿಸಿಕೊಟ್ಟು ಕಡೆಗೆ ಬಿಟ್ಟು ಹೋಗುತ್ತದೆ. ದೇವಾದಿದೇವನಾದ ಈ ಸದ್ಗುರುನಾಥನ ಹೃದಯದಲ್ಲಿ ಎಲ್ಲ ಬ್ರಹ್ಮಾಂಡಗಳು ಇರುವವು. ಆತನು ಈಶ್ವರನಿಗೆ ನಿಯಂತನು, ತ್ರಿಮೂರ್ತಿಗಳಿಗೆ ಸತ್ತಾ ಮಾತ್ರದಿಂದ ಆಡಿಸುವಂಥವನೂ ಆಗಿರುತ್ತಾನೆ. ಎಲ್ಲ ಪ್ರಾಣಿಗಳನ್ನು ಈಶ್ವರನು ಬಂಧನದಲ್ಲೇ ಹಾಕುತ್ತಾನೆ. ಆದರೆ ದಯಾಸಾಗರನಾದ ಸದ್ಗುರುವು ಈ ಲೋಕದಲ್ಲಿ ಬಂದು ತನಗೆ ಶರಣು ಬಂದವರೆಲ್ಲರನ್ನ ಒಮ್ಮಿಂದೊಮ್ಮೆ ಮುಕ್ತರನ್ನಾಗಿ ಮಾಡುತ್ತಾನೆ. ಆ ಸದ್ಗುರುವಿನ ಕೀರ್ತಿ ವರ್ಣಿಸಲಿಕ್ಕೆ 1000 ಹೆಡೆಗಳುಳ್ಳ ಶೇಷನಿಗೆ ಜಿಹ್ವೆಗಳು ಸಾಲುವುದಿಲ್ಲ. ಅಂಥದ್ರೊಳಗೆ ಮಂದಮತಿಯಾದ ನಾನು ಎಷ್ಟು ವರ್ಣಿಸಲಿ? ಹೇ ಶ್ರೋತಾ ಜನರುಗಳಿರ, ಮುಂದಿನ ಅಧ್ಯಾಯದಲ್ಲಿ ಅದ್ಭುತವಾದ ಕಥನವನ್ನು ಸಾವಧಾನ ಚಿತ್ತದಿಂದ ಕೇಳುವಂಥವರಾಗಿರಿ. ಅದರ ಶ್ರವಣ ಮಾತ್ರದಿಂದ ಸಂಸಾರ ಮೋಹವು ಹಾರಿಹೋಗಿ ಹೃದಯದಲ್ಲಿ ನಿರ್ಮಲ ಜ್ಞಾನವು ಪ್ರಕಟವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಬಹುಮಧುರವಾದ ಈ 14ನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢ ಚರಣಾರವಿಂದಗಳಲ್ಲಿ ಅರ್ಪಿಸಿ. ಆತ್ಮೀಯರೇ, ಮುಂದಿನ ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ 15ನೇ ಅಧ್ಯಾಯವನ್ನು ಪಠಿಸೋಣ. ಶ್ರೀ ಸಿದ್ಧಾರೂಢರು ತಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.